ಶಿವಕುಮಾರ್ ಅವರು ಏನ್ ಹೇಳ್ತೀರಿ, ಏನ್ ನಿರೀಕ್ಷೆ ಇಟ್ಕೊಂಡಿದ್ರು ಉತ್ತರ ಕರ್ನಾಟಕ ಅಭಿವೃದ್ಧಿ ಪರವಾಗಿ? ನೋಡಿ, ಈಗ ಫಸ್ಟ್ ಟೈಮ್ ನಮ್ಮ CM ಸಾಹೇಬರು ಆನರಬಲ್ DK ಶಿವಕುಮಾರ್ ಸರ್ ಅವರು ಬರ್ತಾ ಇದ್ದಾರೆ. ಸೊ ಬಹಳ ಹೆಮ್ಮೆ ವಿಷಯ. ಎಲ್ಲ ಮುಖ್ಯಮಂತ್ರಿ ಆಗಿದ್ಮೇಲೆ ಅವರು ಎಲ್ಲ ಡಿಸ್ಟ್ರಿಕ್ಟ್ಸ್ದು ರಿವ್ಯೂ ತಗೊಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಬೆಳಗಾಂ ಜಿಲ್ಲೆಗೆ ಕೂಡ ಹೆಚ್ಚಾಗಿ ಅವರು ಮೊದಲಿಂದ ನಿರೀಕ್ಷೆನಲ್ಲಿ ಅವ್ರದ್ದು ಇದೆ. ಬಟ್ ಈಗ CM ಆಗಿದ್ಮೇಲೆ ಕೂಡ ಅವರು ಬದಲಾವಣೆ ತರ್ತಾರೆ ಅಂತ ಅಭಿಪ್ರಾಯ. ಹೆಚ್ಚಾಗಿ ನಮ್ಮ ಭಾಗದ ಜನರಿಗೋಸ್ಕರ ನೀರಾವರಿ ಇರ್ಲಿ, ಇಲ್ಲ ಅಂದ್ರೆ ಸಾಕಷ್ಟು ರೈತರಿಗೆ ಏನ್ ತೊಂದರೆ ಇದೆ ಅದು ಪರಿಹಾರ ಕೊಡ್ಲಿಕ್ಕೆ ಖಂಡಿತವಾಗಿ ಅವರು ಪ್ರಯತ್ನ ಮಾಡ್ತಾರೆ ಅಂತ ಕನಸು ನಮ್ದು ಕೂಡ ಇದೆ. ಪೋಸ್ಟ್ ಮಾಡಿದ್ರಿ ಮೇಡಮ್? ಇಲ್ಲ, ಅದು ನೋಡಿ ಬಹಳ ಖುಷಿ. ಅಟ್ಲೀಸ್ಟ್ ಕಾಂಗ್ರೆಸ್ ಕೆಲಸ ನೋಡಿ BJP ಶಾಸಕರು ಕೂಡ ಕಾಂಗ್ರೆಸ್ ಪರವಾಗಿ MLCಗೆ MP ಗೆ ಎಲ್ಲರಿಗೆ ವೋಟಿಂಗ್ ಮಾಡ್ತಾ ಇದ್ದಾರೆ. ಅದು ಬಹಳ ಕಾಂಗ್ರೆಸ್ ಕಾರ್ಯಕರ್ತ ಆಗಿ ನನಗೆ ಬಹಳ ಹೆಮ್ಮೆ ವಿಷಯ ಇದೆ. ಬಟ್ ಆದ್ರೆ ಕೂಡ ನನಗೆ ಕನಸಲ್ಲಿ ಬಂತು ಅಂದ್ರೆ ಖಾನಾಪುರ ಶಾಸಕರು ಕೂಡ ಹೆಸರು ಅದರಲ್ಲಿ ಬರ್ತಾ ಇತ್ತು. ಸೊ ಅವರು ಕೂಡ ಮತದಾನ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಫಸ್ಟ್ ಆಗಿ ತುಂಬಾ ಧನ್ಯವಾದಗಳು ಹೇಳಿಕೆ ಬಯಸ್ತೀನಿ. ನಮ್ಮ ಪಕ್ಷಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಸೊ ಅದಕ್ಕೆ ಬಹಳ ಖುಷಿ ಅನ್ಸುತ್ತಾ ಇದೆ. ಬಟ್ ಆದ್ರೆ ಕೂಡ ಹೋದ ಬಾರಿ ಕೂಡ ಎಲೆಕ್ಷನ್ ಟೈಮ್ ಅಲ್ಲಿ 5 ವರ್ಷ ತಾವು ಎಲ್ಲರೂ ನೋಡಿದ್ದೀರಾ, ನಾನು ಶಾಸಕಿಯಾಗಿ ಏನೇನ್ ಕೆಲಸ ಮಾಡಿದೆ. 100 ವರ್ಷ 60 ವರ್ಷ ಖಾನಾಪುರ ಅಲ್ಲಿ ಕೆಲಸ ಆಗ್ಲಿಲ್ಲ ಅಂತ ಕೆಲಸ, ರಸ್ತೆ ಇರ್ಲಿ, ನೀರಾವರಿ ಇರ್ಲಿ, ಹೆಲ್ತ್ಗೋಸ್ಕರ MCH ಹಾಸ್ಪಿಟಲ್ ಇರ್ಲಿ, ಸ್ಕೂಲ್ ರೂಮ್ಸ್, ಶಾಲೆ ಎಜುಕೇಶನ್ ಪರವಾಗಿ ಎಷ್ಟು ಎಲ್ಲ ಮಾಡಿದ ಮೇಲೆ ಕೂಡ ಈ ಸೋತ್ ನನ್ಗೆ ಜನರ ತೋರಿಸಿದ್ದಾರೆ. ಸೊ ಅದಕ್ಕೆ ಆ ಸೋತಿಗೆ ಬಹಳ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಆತರ ನಾನು ತಗೊಂಡು ಮುಂದೆ ಕೂಡ ಕೆಲಸ ಕಳೆದು 3 ವರ್ಷ ಖಾನಾಪುರ್ ಪರವಾಗಿ ಮಾಡ್ತಾ ಬಂದೆ. ಬಟ್ ನಾನು ಅದ ಕೇಳಿದೆ ಪ್ರಶ್ನೆ ಅವರಿಗೆ, ಟ್ವಿಟ್ ಮುಖಾಂತರ ಇರ್ಲಿ, ಫೇಸ್ಬುಕ್ ಮುಖಾಂತರ ಇರ್ಲಿ, ಅವ್ರದ್ದು ಕೂಡ, ಯಾಕೆಂದ್ರೆ ಅವರು ಕೂಡ ಕೆಲವರು ಸಂದರ್ಭ ಬಂದಾಗ ಭಾಷಣ ಅಲ್ಲಿ, ಕ್ಲೋಸ್ಡ್ ರೂಮ್ ಕೂಡ ಅಲ್ಲ, ಭಾಷಣ ಅಲ್ಲಿ ಹೇಳಿದ್ರು ಕಾಂಗ್ರೆಸ್ ಜನ ನಮ್ಗೆ ಸಹಕಾರ ಮಾಡಿದ್ರು, ಅದಕ್ಕೆ ನಾನು ಇಷ್ಟು ದೊಡ್ಡ ಲೀಡ್ ನನ್ಗೆ ಬರ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅವರೇ ಭಾಷಣ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಸಂದರ್ಭ ಬಂದಾಗ ನಾನು ಕೇಳಿದೆ, ಅದು ಅದೇ ವಿಠಲ್ ಹಲ್ಗೇಕರ್ ಅವರು ಕೇಳ್ಬೇಕು, ಯಾರ್ಯಾರು ಕಾಂಗ್ರೆಸ್ ಇಂದ ಅವರಿಗೆ ಸಹಕಾರ್ಯ ಮಾಡಿದ್ದಾರೆ ನನ್ಗೆ ಸೋತ್ಲಿಕ್ಕೆ. ಅವರೇದೇ ವಿಡಿಯೋ ರೆಕಾರ್ಡಿಂಗ್ಸ್ ಇದೆ. ಸೊ ಅದಕ್ಕೆ ನಾನು ಕೇಳಿದೆ, ಅದು ಅವರಿಗೆ ಗೊತ್ತು, ನನ್ಗೆ ಗೊತ್ತಿಲ್ಲ. ನಾನು ನೋಡಿ ಸೋತ ಮೇಲೆ ಕೂಡ ಅದು ಪರೀಕ್ಷಣೆ ಮಾಡ್ಬೇಕು, ಯಾಕೆ ಈ ತರ ಆಗಿದೆ, ಯಾರ ಕಾರಣ, ಯಾವ ಕಾರಣ ಅಂತ ನಾನು ನೋಡ್ಲಿಕ್ಕೆ ಡಿಟೆಕ್ಟಿವ್ ಸ್ಪೈಸ್ ವಿಠಲ್ ಹಲ್ಗೇಕರ್ ಅವರು ಭಾಷಣ ಅಲ್ಲಿ ಹೇಳಿದ್ರು, ನಮ್ಮ ಕ್ಷೇತ್ರ ಜನ ಕೇಳಿಸಿದ್ರು. ಅದಕ್ಕೆ ನಾನು ಕೇಳಿದೆ, ಯಾರಪ್ಪ ಅಂತ ನೀವೇ ಹೇಳ್ಬಿಡಿ, ಈಗ ಯಾರು ಈ ತರ ಕಾಂಗ್ರೆಸ್ ಇಂದ ನಿಮ್ಗೆ ಸಹಕಾರ ಮಾಡಿದ್ದಾರೆ ಅಂತ. ನನ್ಗೆ ಗೊತ್ತಿಲ್ಲ ಸೋತ್ಲಿಕ್ಕೆ ಕಾರಣ ಏನು, ಅದೇ ಅವರು ಹೇಳ್ಬೇಕು, ಯಾವ ಕಾರಣ ಇರ್ಬೇಕು, ಏನಿದೆ ಅಂತ. ಬಟ್ ಜನ ಮಾತ್ರ ಈಗ ನೀವು ನೋಡಿರ್ಬೇಕು, ಕಳೆದು 3 ವರ್ಷ ಆಗಿದೆ, ಖಾನಾಪುರ ಅಲ್ಲಿ ಏನು ಕೆಲಸ ಶಾಸಕರು ಮಾಡ್ತಾ ಇಲ್ಲ, ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಈ ನನ್ ಕಡೆಯಿಂದ ಆಗಲ್ಲ, ಯಾರ ಕಡೆಯಿಂದ ಆಗ್ತದೆ ಅವ್ರ ಕಡೆಯಿಂದ ಕೆಲಸ ತಗೊಳ್ಳಿ ಅಂತ. ಜನ ಮತ್ತೆ ತಿರ್ಗಾ ನಮ್ದು ತಪ್ಪಾಗಿದೆ, ತಾವೇ ಶಾಸಕರು ಆಗ್ಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಕೂಡ ಒಂದ್ಸತಿ ಟೈಮ್ ಹೋಗಿದ್ಮೇಲೆ ಏನು ಮಾಡ್ಲಿಕ್ಕೆ ಆಗಲ್ಲ. ಮುಂದಿನ ಬಾರಿ ನೋಡೋದು.